ನಮಸ್ಕಾರ, ನಾನು ಡಾಕ್ಟರ್ ಸುಚೇತಾ, ಐಶ್ವರ್ಯ ಫರ್ಟಿಲಿಟಿ ಸೆಂಟರ್ ಅಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್, HSR ಲೇಔಟ್, ಬೆಂಗಳೂರು. HSR ಲೇಔಟ್ ಹಾಸ್ಪಿಟಲ್ ಸ್ಟಾರ್ಟ್ ಆಗಿ 5 ವರ್ಷ ಆಗಿದೆ. ಇಲ್ಲಿ ಎಲ್ಲ ಇನ್ಕ್ಲೂಡಿಂಗ್ IUI, IVF, ಹಿಸ್ಟೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಸಿಸೇರಿಯನ್ ಸೆಕ್ಷನ್ ತನಕ ಎಲ್ಲ ಫೆಸಿಲಿಟೀಸು ಅವೈಲಬಲ್ ಇದೆ ಅಂಡರ್ ದ ಸೇಮ್ ರೂಫ್. ಸೊ ಇವತ್ತು ನಾನು ನಿಮಗೆ ಒಂದು ಹಾಸ್ಪಿಟಲ್ನ ಫೆಸಿಲಿಟೀಸ್ ನ ತೋರಿಸ್ತೇನೆ. ಬನ್ನಿ ಹೋಗಿ ನೋಡೋಣ. ಇದು ನಮ್ಮ ಸ್ಕ್ಯಾನ್ ರೂಮು. ಇಲ್ಲಿ ನಾವು ಬೇಸಿಕ್ ಎವ್ಯಾಲ್ಯೂಯೇಷನ್ ಆಫ್ ದ ಪೇಷಂಟ್ ಮಾಡ್ತೀವಿ ಬೈ ಸೀಯಿಂಗ್ ದೇರ್ ಯೂಟ್ರಸ್, ಓವರೀಸ್ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡ್ತೀವಿ. ಓವರೀಸ್ ಅಲ್ಲಿ ಎಷ್ಟು ಫಾಲಿಕಲ್ಸ್ ಇದೆ ಅಂತ ನೋಡ್ಬಿಟ್ಟು ಅವ್ರ ಓವೇರಿಯನ್ ರಿಸರ್ವ್ ಹೆಂಗಿದೆ ಅನ್ನೋದು ನಾವು ಕಂಡಿಡ್ಕೋಬಹುದು. ಆಲ್ಸೋ ಯೂಟ್ರಸ್ ಒಳಗೆ ಏನಾದರೂ ಫೈಬ್ರಾಯ್ಡ್ಸ್ ಇದೆಯಾ, ಬೇರೆ ಏನಾದರೂ ಇಶ್ಯೂಸ್ ಇದೆಯಾ ಅಂತ ನೋಡಿಕೊಂಡು ವಿ ವಿಲ್ ಫರ್ದರ್ ಫಾರ್ಮುಲೇಟ್ ಅ ಪ್ಲಾನ್ ಫಾರ್ ದ ಪೇಷಂಟ್. ನಮ್ಮ ಹಾಸ್ಪಿಟಲ್ ಅಲ್ಲಿ ನಾವು ಪ್ರೆಗ್ನೆಂಟ್ ಪೇಷಂಟ್ ಸ್ಕ್ಯಾನ್ಸ್ ಲೈಕ್ ಗ್ರೋತ್ ಸ್ಕ್ಯಾನ್ಸ್ ಅವನು ಮಾಡ್ತೀವಿ. ಅಂಡ್ ಆಲ್ಸೋ ಗೈನೆಕ್ ಪೇಷಂಟ್ಸ್, ಇನ್ಫರ್ಟಿಲಿಟಿಗೆ ಬಂದ ಪೇಷಂಟ್ಸ್ ಸ್ಕ್ಯಾನ್ ಮಾಡ್ತೀವಿ. ಇಲ್ಲಿ ನಾವು ಸೆಮೆನ್ ಅನಾಲಿಸಿಸ್ ಮಾಡ್ತೀವಿ. ಅಂದ್ರೆ ಏನಂತಂದ್ರೆ ವೀರ್ಯಾಣು ಪರೀಕ್ಷೆ. ಅದರಲ್ಲಿ ನಾರ್ಮಲ್ ಕೌಂಟ್ ಎಷ್ಟಿದೆ ಸ್ಪರ್ಮ್ಸ್ ಅನ್ನೋದನ್ನ ನಾವು ಚೆಕ್ ಮಾಡಬೇಕಾಗುತ್ತೆ. ಮೇನ್ಲಿ 3 ಫ್ಯಾಕ್ಟರ್ಸ್ ನೋಡ್ತೀವಿ. ಒಂದು ಟೋಟಲ್ ಕೌಂಟ್, ಕಾನ್ಸಂಟ್ರೇಷನ್, ಮೋಟಿಲಿಟಿ ಅಂಡ್ ಮಾರ್ಫಾಲಜಿ. ಹಿಂಗಂತಂದ್ರೆ ಏನಂತಂದ್ರೆ ಎಷ್ಟು ಸ್ಪರ್ಮ್ಸ್ ಇದೆ ಇನ್ ದ ಸೆಮೆನ್ ಪರ್ ml ಅನ್ನೋದನ್ನ ಕೌಂಟ್ ಮಾಡ್ತೀವಿ. ಅದ್ ಬಿಟ್ಟು ಹೌ ಮೆನಿ ನಂಬರ್ ಆಫ್ ಸ್ಪರ್ಮ್ಸ್ ಆರ್ ಮೂವಿಂಗ್ ಇನ್ ಸೈಡ್ ದ ಸೆಮೆನ್ ಅನ್ನೋದನ್ನ ಕೌಂಟ್ ಮಾಡ್ತೀವಿ. ಅದಕ್ಕೆ ಸರ್ಟನ್ ಪರ್ಸೆಂಟೇಜ್ ಕೊಡ್ತೀವಿ. ಇಫ್ ಪರ್ಸೆಂಟೇಜ್ ಆಫ್ ಸ್ಪರ್ಮ್ಸ್ ವಿಚ್ ಆರ್ ಮೋಟೈಲ್, ವಿಚ್ ಆರ್ ಮೂವಿಂಗ್ ಇಸ್ ಮೋರ್ ದೆನ್ 42%, ಇಟ್ ಇಸ್ ನಾರ್ಮಲ್. ಅಂಡ್ ಆಲ್ಸೋ ಆ ಸ್ಪರ್ಮ್ ಇಂದು ತಲೆ, ಬಾಡಿ, ಟೇಲ್ ಎಲ್ಲ ಇರುತ್ತೆ. ಅದೆಲ್ಲ ನಾರ್ಮಲ್ ಆಗಿದೆಯಾ ಅಂತ ಚೆಕ್ ಮಾಡ್ತೀವಿ. ಯೂಶಲಿ ನಾರ್ಮಲ್ ನಂಬರ್ ಆಫ್ ಸ್ಪರ್ಮ್ಸ್ ಇನ್ಸೈಡ್ a semen sample will be 4% and above. Total concentration of sperms which is normal is 16 million per ml according to recent guidelines. ಆಪರೇಷನ್ ಆದ್ಮೇಲೆ ಅಡ್ಮಿಟ್ ಆಗೋಕೆ ಪೇಷಂಟ್ಸ್ಗೆ ರೂಮ್ ಇದು. ಇದು ನಮ್ಮ ಲ್ಯಾಬ್ ಬ್ಲಡ್ ಟೆಸ್ಟ್ ಮಾಡೋದಕ್ಕೆ. ಬೇಸಿಕಲಿ ನಾವು ಎಲ್ಲಾರ್ಗೂನು ಫಿಮೇಲ್ಸ್ಗೆ ಕಂಪ್ಲೀಟ್ ಬ್ಲಡ್ ಕೌಂಟ್, ಬ್ಲಡ್ ಗ್ರೂಪ್, ಶುಗರ್ಸ್ ಏನಾದ್ರು ಇದೆಯಾ, ಥೈರಾಯ್ಡ್ ಟೆಸ್ಟ್ ಮಾಡ್ತೀವಿ, ಥೈರಾಯ್ಡ್ ಏನಾದ್ರು ಇದೆಯಾ, ಆಮೇಲೆ AMH ಅಂದ್ರೆ ಓವೇರಿಯನ್ ರಿಸರ್ವ್ ಹೆಂಗಿದೆ ಪೇಷಂಟ್ ಅದನ್ನ ನೋಡಕೊಂಡ್ ಟೆಸ್ಟ್, ಅದಾದ್ಮೇಲೆ ಪ್ರೊಲ್ಯಾಕ್ಟಿನ್ ಟೆಸ್ಟ್, ಇಷ್ಟು ಮಾಡಿಸ್ಬೇಕಾಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಹಸ್ಬೆಂಡ್ಗುನು ಶುಗರ್ಸ್ ಏನಾದ್ರು ಇದೆಯಾ, ಥೈರಾಯ್ಡ್ ಏನಾದ್ರು ಇದೆಯಾ, ಇದನ್ನೆಲ್ಲ ಚೆಕ್ ಮಾಡೋಕ್ಕೋಸ್ಕರ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಹಾಗೆ ನಾವು ಹಸ್ಬೆಂಡ್ಗೂ ಕೂಡ ಥೈರಾಯ್ಡ್ ಏನಾದ್ರು ಇದೆಯಾ, ಶುಗರ್ ಏನಾದ್ರು ಇದೆಯಾ ಅನ್ನೋದು ಚೆಕ್ ಮಾಡ್ಬೇಕಾಗುತ್ತೆ. ಸೊ ಇದು ನಮ್ಮ ಲ್ಯಾಬ್.